ಹಾಯ್ ಎವ್ರಿ ಒನ್. ಇವಾಗ ನಮ್ಮ ಹತ್ರ ಒಂದು ಇನ್ನೋವಾ ಹೈ ಕ್ರಾಸ್ ಬಂದಿದೆ, ಹೈಬ್ರಿಡ್ ಗಾಡಿ. ಇದಕ್ಕೆ ಬಂದುಬಿಟ್ಟು ಫ್ರಂಟ್ DRL, ಫಾಗ್ಲೈಟು, ಕಂಪ್ನಿಯಿಂದ ಸ್ಪೀಕರು. ಇದರಲ್ಲಿ ಸಿಸ್ಟಮ್ ಚೆನ್ನಾಗಿದೆ, ಸ್ಪೀಕರು ಔಟ್ಪುಟ್ ಬರಲ್ಲ. ಸೊ ಆ ರೀತಿ ಫ್ರಂಟ್ ಕಾಂಪೊನೆಂಟು, ಹಿಂದ್ಗಡೆ ಕೋಎಕ್ಸೆಲ್ಲು, ಆಮೇಲೆ ಒಂದು ಫ್ರಂಟ್ DRL, ಫಾಗ್ಲೈಟು, ಒಂದು ಲೋಗೋ ಫಿಟ್ ಮಾಡಿದ್ದೀನಿ. ಅದು ಯಾವ ರೀತಿ ಬಂದಿದೆ ಅಂತ ನೋಡಿ. ಫಸ್ಟ್ ಆಫ್ ಆಲ್ ಫಾಗ್ಲೈಟು ಇದರಲ್ಲಿ ಬರಲ್ಲ. ಪ್ರೊಜೆಕ್ಟ್ರ್ ಫಾಗ್ಲೈಟ್ ನಾವು ಫಿಟ್ ಮಾಡಿದ್ದೀನಿ, DRL ಫಿಟ್ ಮಾಡಿದ್ದೀನಿ ಇದಕ್ಕೆ. ಇದು DRL ನೋಡ್ಬೋದು ನೀವು. ಇದು ಒಂದು ಇಂಡಿಕೇಟರ್ ಅಲ್ಲ, ಇಂಡಿಕೇಟರ್ ಆದರೆ ಈ ಥರ ಮ್ಯಾಟ್ರಿಕ್ಸ್ ಆಗುತ್ತೆ. ಆಮೇಲೆ ಫಾಗ್ಲೈಟ್ ಇದು ನೋಡ್ಬೋದು ನೀವು. 3 ಕಲರ್ ಫಾಗ್ಲೈಟ್ ಫಿಟ್ ಮಾಡಿದ್ದೀನಿ. ಇದು ಹೈ ಬೀಮ್ ಲೋ ಬೀಮ್ ಎರಡು ಜೊತೆಯಲ್ಲಿ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಕಲರೂ ಚೇಂಜ್ ಆಗುತ್ತೆ, ನಿಮಗೆ ಕಲರೂ ಚೇಂಜ್ ಆಗುತ್ತೆ. ಈ ಥರ ಹಾಫ್ ವೈಟು ಯೆಲ್ಲೋ 3 ಕಲರ್ ಚೇಂಜ್ ಆಗುತ್ತೆ. ಫ್ರಂಟ್ ಒಂದು DRL ಫಿಟ್ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಇಲ್ಲಿ ಲೋಗೋ ಬರಲ್ಲ, ಸೊ ನಾವು ಲೋಗೋನು ಇದಕ್ಕೆ ಹಾಕಿದ್ದೀನಿ. ಇದು ಒಂದು ಹಾಕಿದ್ದೀನಿ. ಹೊಸ ಗಾಡಿ, ಶೋರೂಮಿಂದ ಡೈರೆಕ್ಟ್ ನಮ್ಮ ಹತ್ರ ತೊಗೊಂಡು ಬಂದಿರೋದು ಗಾಡಿ ಇದು. ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು ಕಂಪ್ನಿಯಿಂದ ಈ ಥರ ಸ್ಪೀಕರ್ ಬಂದಿರ್ತದೆ. ಇದರಲ್ಲಿ ಏನು ನಿಮಗೆ ಸೆಟಪ್ ಇರಲ್ಲ. ಇದು ನೋಡ್ಬೋದು ನೀವು, ಸ್ಪೀಕರು ಈ ಥರ ಬರ್ತದೆ ಸ್ಪೀಕರು. ಇದು ತೆಗಿಬಿಟ್ಟು ನಾವು ಫ್ರಂಟ್ನಲ್ಲಿ ಹಟ್ಸ್ದು ಯೂನೋ ಸೀರೀಸ್ ಕಾಂಪೊನೆಂಟ್ ಹಾಕಿದ್ದೀನಿ. ಹಿಂದ್ಗಡೆ ಒಂದು ಕೋಎಕ್ಸೆಲ್ ಇನ್ನೂದು ಅದು ಫಿಟ್ ಮಾಡಿದ್ದೀನಿ. ಅದೇ ಸಿಸ್ಟಮ್ಗೆ ಫಿಟ್ ಮಾಡಿರೋದು ಇದು ನಾವು. ಟ್ಯೂಟ್ರ್ ಬಂದುಬಿಟ್ಟು ಇಲ್ಲಿ ಫಿಟ್ ಮಾಡಿದ್ದೀನಿ, ಈ ಜಾಗನಲ್ಲಿ. ಕಂಪ್ನಿಯಿಂದಾನೇ ಬಂದಿರೋ ಸಿಸ್ಟಮ್ಗೆ ಬರೀ 4 ಸ್ಪೀಕರು, ಒಂದು ಫ್ರಂಟ್ DRL, ಅಷ್ಟು ಮಾತ್ರ ಅದಕ್ಕೆ ಫಿಟ್ ಮಾಡಿದ್ದೀನಿ ನಾವು. ಈ ಥರ ಕಂಪ್ನಿಯಿಂದ ಸ್ಪೀಕರ್ ಬಂದಿದ್ದು. ಇದು ತೆಗಿಬಿಟ್ಟು ನಾವು ಇನ್ನೂ ಹೈ ಕ್ರಾಸ್ಗೆ ಫಿಟ್ ಮಾಡಿರೋದು. ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು ವಿಂಡೋ ಗಾರ್ನಿಷ್. ಇದು ವಿಂಡೋ ಗಾರ್ನಿಷ್ ಇರಲಿಲ್ಲ, ವಿಂಡೋ ಗಾರ್ನಿಷು ಅದು ಒಂದು ಫಿಟ್ ಮಾಡಿದ್ದೀನಿ ಇದಕ್ಕೆ. ಆಮೇಲೆ ಹ್ಯಾಂಡಲ್ ಕ್ರೋಮು, ಅದೇ ಹ್ಯಾಂಡಲ್ಗೆ ಬರೀ ಇದು ಹ್ಯಾಂಡಲ್ ಕ್ರೋಮ್ ಒಂದು ಹಾಕಿದ್ದೀನಿ. ಡೋರ್ ವೈಸರ್ ಒಂದು ಹಾಕಿದ್ದೀನಿ ನಾವು ಇದಕ್ಕೆ. ನೆಕ್ಸ್ಟ್ ಇದಕ್ಕೆ ಡಿಕ್ಕಿ ಪಟ್ಟಿ ಒಂದು ಮೇಲೆದು ಹಾಕಿದ್ದೀನಿ. ನೆಕ್ಸ್ಟ್ ಒಂದು ಕೆಳಗಡೆದು ಒಂದು ಡಿಕ್ಕಿ ಪಟ್ಟಿ ಹಾಕಿದ್ದೀನಿ. ನೋಡಿ, ಇವರೇ ಗಾಡಿಯವರು. ಸರ್, ನಿಮ್ಮ ಹೆಸರು? ಅವಿನಾಶ್ ಸರ್. ಇದು ಹೆಂಗೆ ನಿಮಗೆ ಗೊತ್ತಾಯಿತು, ಹೆಂಗೆ ಕೆಲಸ ಮಾಡಿದ್ದೀರಾ? ನಾವು ಆ್ಯಕ್ಚುಲಿ ನಾವು ನಿಮ್ಮ ಹತ್ರ ಒಂದು 10 ವರ್ಷದಿಂದ ಕಸ್ಟಮರ್ ಆಗಿದ್ದೀವಿ. ಓಕೆ. ಸೊ ನಿಮ್ಮ ಹತ್ರ ಬಂದರೆ ಕ್ವಾಲಿಟಿ ವರ್ಕು ಮತ್ತು ಜಿನಿಯನ್ ವರ್ಕ್ ಮಾಡ್ತೀರಾ ಅಂತ ಹಾಂ, ಎಲ್ಲಿದ್ರೂ ಹುಡ್ಕೊಂಡು ಬಂದು ಕೆಲಸ ಮಾಡ್ತೀವಿ. ಇವಾಗ ನೀವು ಗಾಡಿ ತೊಗೊಂಡು ಡೈರೆಕ್ಟ್ ಶೋರೂಮ್ ಬಂದಿದ್ದೀರಾ? ಏನೇನು ಕೆಲಸ ಮಾಡಿದ್ರಿ? ಇನ್ನೂ ಓನರನ್ನೇ ಒಣಗಿಲ್ಲ. ಹೌದು, ಕೆಲಸ ಸರ್ಟಿಫೈಡ್ ಇದ್ದೀರಾ? ಓಕೆ, ಥ್ಯಾಂಕ್ ಯು ಸರ್. ನಾವು ಗ್ರಿಲ್ಲೂ ಒಂದು ಚೇಂಜ್ ಮಾಡಿದ್ದೀನಿ ಇದಕ್ಕೆ, ಟಾಪ್ ಆ್ಯಂಡ್ ಮಾಡೋದು. ಬಟ್ ಗ್ರಿಲ್ದು ಅದು ಆರ್ಡ್ರ್ ಬೇಸು. ಗ್ರಿಲ್ ಎಲ್ಲಿದೆ ಆರ್ಡರ್ದು? ಈಗ ತೊಗೊಂಡು ಬನ್ನಿ. ಗ್ರಿಲ್ ಒಂದು ಚೇಂಜ್ ಮಾಡಿದ್ದೀನಿ ನಾವು, ಅದನ್ನು ತೋರಿಸ್ತೀನಿ. ಬಟ್ ಅದು ಯಾಕೆ ಅಂದರೆ ಆರ್ಡ್ರ್ ಬೇಸ್ ಗ್ರಿಲ್, ಅದು ರೆಡಿ ಸಿಗಲ್ಲ. ಇದೆಲ್ಲ ಹಾಕಿರೋದು ಎಲ್ಲ ಐಟಮ್ ನಮಗೆ ರೆಡಿ ಸಿಕ್ಬಿಡ್ತದೆ. ಗ್ರಿಲ್ ಒಂದು ಇದಕ್ಕೂ ನಾವು ಚೇಂಜ್ ಮಾಡಿದ್ದೀನಿ. ಗ್ರಿಲ್ ವೀಡಿಯೋನು ನಿಮಗೆ ತೋರಿಸ್ತೀನಿ. ಅದನ್ನು ಗ್ರಿಲ್ಲು ಚೇಂಜ್ ಮಾಡಿದ್ದೀನಿ ನೋಡಿ. ಇದರಲ್ಲಿ ಕ್ರೋಮ್ ಬಂದಿದೆ ಅಲ್ಲ, ಈ ಥರ ಈ ಕ್ರೋಮಿಂಗು ಈ ಗ್ರಿಲ್ನಲ್ಲಿ ಬಂದಿರಲ್ಲ. ಇದು ನೋಡ್ಬೋದು ನೀವು, ಈ ಥರ ಕ್ರೋಮ್ ಬಂದಿರಲ್ಲ. ಸೊ ಇದು ನಾವು ಗ್ರಿಲ್ ಒಂದು ಚೇಂಜ್ ಮಾಡಿದ್ದೀನಿ. ಈ ಶೈನಿಂಗು ನೋಡ್ಬೋದು, ಈ ಶೈನು ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತದೆ. ಇದು ಕ್ರೋಮು ಬರಲ್ಲ, ಇದರಲ್ಲಿ ಬಂದಿದೆ. ನೆಕ್ಸ್ಟ್ ಇದಕ್ಕೆ DRL ಈ ಥರ ಕವರ್ ಬಂದಿರ್ತದೆ. ಇದು ತೆಗಿಬಿಟ್ಟು ನಾವು ಒರಿಜಿನಲ್ ಥರ DRL ಫಿಟ್ ಮಾಡಿದ್ದೀನಿ. ವಿತ್ ಇಂಡಿಕೇಟರ್ DRL ಜೊತೆಯಲ್ಲಿ ಬರೋದು.
ಬಾಗ್ಲೆಟು ಎಲ್ಲ ಅಷ್ಟೇ, ಬಾಗ್ಲೆಟು ವಿತ್ ಪ್ರೊಜೆಕ್ಟ್ರ್ನಲ್ಲಿ ಫಿಟ್ ಮಾಡಿದ್ದೀನಿ. ಇದು ಒಂದು ಫಿಟ್ ಮಾಡಿದ್ದೀನಿ ನಾವು.